ಕಳೆದ 19ನೇ ತಾರೀಕು ನಮ್ಮ KRS ಪಕ್ಷದ ಕಾರ್ಯಕರ್ತರಾದಂತಹ ಮಹೇಶ್ ರೆಡ್ಡಿ ಅವರ ಮನೆ ಹತ್ರ ಸುಮಾರು 40-50 ಜನ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿಯವರಾದಂಥ ಮಂಜುಳಾ ಅವರು 112 ಕಾಲ್ ಮಾಡ್ತಾರೆ. 112 ಕಾಲ್ ಮಾಡಿದಾಗ 3 ಪೊಲೀಸರು ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದು ಯಾವುದೇ ರೀತಿ ನಮ್ಗೆ ಸ್ಪಂದಿಸದೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗ್ತೀವೋ ಅವ್ರ ಮೇಲೇ ಅವ್ರ ಫೇವರಾಗೆ ಮಾತಾಡ್ತಾರೆ ಬಂದ್ಬಿಟ್ಟು. ಇವನ್ ಅದಕ್ಕೆ ಮುಂಚೆ 1 ಅವರ್ ಬಿಫೋರು ಮಹೇಶ್ ರೆಡ್ಡಿ ಮೇಲೆ ನಿಖಿಲ್ ಅನ್ನೋರು ಒಂದು BJP ಪಾರ್ಟಿಯ ಮೆಂಬರು ಅವರು ಫಾರ್ಚೂನ್ ಗಾಡಿ ತೊಗೊಂಡು ಡಿಕ್ಕಿ ಹೊಡಿಲಿಕ್ಕೆ ಬರ್ತಾರೆ. ಮೊದಲು ಯಾಕಪ್ಪ ಈ ರೀತಿ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಗನ್ ತೋರಿಸ್ಲಿಕ್ಕೆ ಮುಂದಾಗ್ತಾರೆ. ಶೂಟ್ ಮಾಡಿಬಿಡ್ತೀನಿ ನಿನ್ನ ಅಂತೇಳಿ. ಇದ್ರ ವಿರುದ್ಧವಾಗಿ ನಾವು ಅದೇ ದಿನ ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ನಾವು ದೂರು ಸಹ ದಾಖಲಿಸ್ತೀವಿ. ಮೇಲ್ ಮೂಲಕ ದೂರು ದಾಖಲಿಸಿದ್ರು ಯಾವುದೇ ರೀತಿ ನಮಗೆ ಏನು FIR ಆಗಲಿ, ಕಂಪ್ಲೇಂಟ್ ಆಗಲಿ, ಅಕ್ನಾಲೇಜ್ಮೆಂಟ್ ಆಗಲಿ ಏನೂ ಕೊಟ್ಟಿರಲ್ಲ. ಅದ್ರ ಮೇಲೆ ನಾವು ಏನಾಗಿದೆ ಇನ್ಸಿಡೆಂಟು ಅದನ್ನು ಕೂಲಂಕುಷವಾಗಿ ನಾವು SP ಅವ್ರ ಗಮನಕ್ಕೆ ತರೋಣ ಅಂಥೇಳಿ ಕಳೆದ 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ನಮ್ಮ KRS ಪಾರ್ಟಿಯ ಮಹಿಳಾ ಮುಖಂಡರೆಲ್ಲ ಹೋಗಿ ಈ ರೀತಿ ಆಗ್ತಿದೆ, ನಮ್ಮ ಠಾಣೆಗಳಲ್ಲಿ ಪ್ರಕರಣಗಳನ್ನು ತಗೊತಾ ಇಲ್ಲ, ನೀವು ನಮ್ಮ ಮೇಲೆ ಅಲಿಗೇಷನ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಪಕ್ಷದವ್ರಿಗೆ ನಿಮ್ಮ ಮೇಲೇ FIR ಮಾಡ್ತಿದ್ದೀವಿ, ನೀವೇನು ಮಾಡ್ಕೊತೀರಾ ಅನ್ನೋ ರೀತಿ ಧಮಕಿ ಹಾಕಿರ್ತಾರೆ. ಇದು ಕಾನೂನಾತ್ಮಕವಲ್ಲ ಅಂತೇಳಿ ನಾವು ಇವತ್ತು ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಇನ್ನು ಮುಂದಿನ ವಿಚಾರಗಳನ್ನು ನಮ್ಮ ಮಹಿಳಾ ಮುಖಂಡರು ಮಾತಾಡ್ತಾರೆ. ಇವತ್ತು ಮುಖ್ಯವಾಗಿ ಪತ್ರಿಕಾಗೋಷ್ಠಿ ವಿಚಾರ ಏನಂತಂದರೆ, ಪೊಲೀಸ್ ಠಾಣೆಗಳಿಗೆ ಒಬ್ಬರು ದೂರು ತಗೊಂಡು ಹೋಗ್ತಾರೆ ಅಂತಂದರೆ ಅವ್ರಿಗೆ ನ್ಯಾಯಬದ್ಧವಾಗಿ ಠಾಣೆಗಳಲ್ಲಿ ಪೊಲೀಸರು ಸಹಕಾರ ಮಾಡ್ತಾ ಇಲ್ಲ. ಯಾರೋ ಹಣವಂತರಿಗೆ, ಶ್ರೀಮಂತರಿಗೆ, ಬಲಾಢ್ರಿಗೆ ಇನ್ಫ್ಲೂಯೆನ್ಸ್ ತಗೊಂಡು ಹೋಗುವಂಥವ್ರಿಗೆ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿ ಅವ್ರು ಏನು ಹೇಳಿದ್ರು, ಯಾವ ಸೆಕ್ಷನ್ ಹೇಳಿದ್ರು ಆ ಸೆಕ್ಷನ್ ಹಾಕೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಸಾಮಾನ್ಯ ಜನರು ಏನಾದರೂ ದೂರು ಕೊಡೋದಕ್ಕೆ ಅಂತ ಹೋದರೆ ಫಸ್ಟ್ ಅವ್ರ ಹತ್ರ ಎಷ್ಟು ಹಣ ಇದೆ ಅಂತ ಹಣಬಲ, ತೋಲ್ಬಲ ಎಲ್ಲ ನೋಡಿಕೊಂಡು ನಂತರ ಮುಂದುವರಿತಾ ಇದ್ದಾರೆ. ಇದು ಕೂಡಲೇ ಸ್ಟಾಪ್ ಆಗಬೇಕು ಅಂತ ಹೇಳಿ KRS ಪಕ್ಷದ ಮಹಿಳಾ ಘಟಕದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಏನು ಹೇಳಬೇಕಂತಂದರೆ, ಠಾಣೆಗಳಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದೇ ಇದ್ದಲ್ಲಿ ನಾವು ಮೇಲಧಿಕಾರಿಗಳ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಮೇಲಧಿಕಾರಿನೇ ಧಮಕಿ ಹಾಕ್ತಾರೆ. ಏನು ಇವರು ಬಂದಿದ್ದಾರೆ, KRS ಪಕ್ಷದವ್ರು ಬಂದಿದ್ದಾರೆ, ಅವ್ರ ಮೇಲೆ FIR ಹಾಕ್ಬಿಡಿ, ಎಲ್ಲಿ ಹೋದರೂ FIR ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ KRS ಪಕ್ಷ ಏನು ಹೇಳ್ತಾ ಇದೆ ಅಂತ ಹೇಳಿ ಒಂಚೂರು ಅವರು ಗಮನಿಸಿದ್ರೆ ಇಡೀ ರಾಜ್ಯದ ಜನರಿಗೂ ಅರ್ಥ ಆಗ್ತಾ ಇದೆ. ಇವತ್ತು ಜನತಾ ನ್ಯಾಯಾಲಯ ಅಂತ ಏನಾದರೂ ಓಪನ್ ಮಾಡಿದ್ರೆ ಜನರಿಗೇನೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಆಗುತ್ತೆ. ಅಂಥದ್ದು ಕಾನೂನನ್ನು ಓದಿರೋ ಅಂಥವ್ರು, ಕಾನೂನನ್ನು ತಿಳ್ಕೊಂಡಿರೋ ಅಂಥವ್ರು, ಜನಪ್ರತಿನಿಧಿಗಳು ಇವ್ರಿಗೆ ಎಲ್ಲ ಗೊತ್ತಿದ್ರೂ ಸಹ KRS ಪಕ್ಷ ಏನೋ ಮಾಡಬಾರ್ದು ಮಾಡ್ತಾ ಇದೆ, ಅಥವಾ ಜನರಿಗೇನೋ ಹಾನಿ ಉಂಟು ಮಾಡೋದಕ್ಕೆ ಬಂದಿದೆ, ಅಧಿಕಾರಿಗಳಿಗೇನೋ ಮಾಡೋದಕ್ಕೆ ಬಂದಿದೆ, ಇನ್ನೊಬ್ಬರನ್ನ ಕೊಲೆ ಮಾಡೋದಕ್ಕೆ ಬಂದಿದೆ ಅನ್ನೋ ಥರಕ್ಕೆ ಇವರು ವರ್ತನೆ ಮಾಡಿ ನಮ್ಮ ಪದಾಧಿಕಾರಿಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಅದು ಪೊಲೀಸ್ ಠಾಣೆಗಳಂತೂ ನಮಗೆ ಅನ್ನಿಸ್ತಾ ಇಲ್ಲ. ಪೊಲೀಸ್ ಠಾಣೆಗಳಿಗಿಂತ ಹೆಚ್ಚಾಗಿ ರೌಡಿ ಶೀಟರ್ಗಳನ್ನು ಮೇಯಿಸುವಂತಹ ಠಾಣೆಗಳಾಗ್ಬಿಟ್ಟಿದೆ ಇವತ್ತು. ಪೊಲೀಸ್ ಅಧಿಕಾರಿಗಳೇ ಎಷ್ಟು ಕೇಸ್ಗಳಲ್ಲಿ ಇತ್ತೀಚೆಗೆ ಸಸ್ಪೆಂಡ್ ಆಗಿದ್ದಾರೆ, ಲೋಕಾಯುಕ್ತದಲ್ಲಿ ಜೈಲಿಗೆ ಹೋಗಿದ್ದಾರೆ. ಕಳೆದ ಹಿಂದೆ ಅಷ್ಟೇ, ಏನು 1 ವಾರ 15 ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಒಂದು ದಕ್ಷ ಪೊಲೀಸ್ ಅಧಿಕಾರಿ 7ರಿಂದ 8 ಜನಕ್ಕೆ ಗಲ್ಲು ಶಿಕ್ಷೆ ಹಾಕಿಸ್ತಾರೆ. ಅಂತಹ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅಲ್ಲಿನ ಹೆಣ್ಮಕ್ಳಿಗೆ ಇಲ್ಲಿ ಆಗಲಿ ಬೇರೆ ಎಲ್ಲೇ ಆಗಲಿ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡಬೇಕು ಅಂತಂದರೆ ಠಾಣೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಫಸ್ಟ್ ಮನಸ್ಸಿಂದ ಬರಬೇಕು, ಅವ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ. ಇವತ್ತು ಅದು ಆಗ್ತಾ ಇಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇಲ್ಲೆಲ್ಲಾನು ಏನೂ ಆಗ್ತಾ ಇಲ್ಲ ಅಂತ ಹೇಳಿ ಗೃಹ ಮಂತ್ರಿ ಹತ್ರ ಹೋದರೆ ಅವರು ಗೊತ್ತಿಲ್ಲ ಅನ್ನೋದ್ರ ಜೊತೆಗೆ KRS ಪಕ್ಷದ ಕಾರ್ಯಕರ್ತರ ವಿರುದ್ಧನೇ ಒಂದು ಮಹಿಳಾ ಅಧಿಕಾರಿನ ಬಲ್ಗೆ ಮಾಡಿಕೊಂಡು ಇವರನ್ನ ಏನು ಮೈ ಮುಟ್ಟಿದ್ರು, ಮಹಿಳಾ ಅಧಿಕಾರಿ ಹತ್ರ ಬೇರೆ ಥರಕ್ಕೆ ದುರ್ವರ್ತನೆ ತೋರಿದ್ರು, ಹಾಗಾಗಿ ಸುಳ್ಳು ಕೇಸ್ ಹಾಕಿ ಫಿಟ್ ಮಾಡಿ ಅಂತ ಹೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ. ಹಾಗಾದರೆ ಯಾರ ಹತ್ರ ನ್ಯಾಯ ಸಿಗುತ್ತೆ ಅಂತ ನಾವು ಇವತ್ತು ಹೋಗಬೇಕು ಅಂತ. ಅಲ್ಲಿ ಜನಪ್ರತಿನಿಧಿಗಳು ನಾವು ಮತ ಹಾಕಿ ಗೆಲ್ಸಿರುವಂತಹ ಮಂತ್ರಿಗಳ ಹತ್ರನೂ ಹೋಗೋಂಗಿಲ್ಲ, ಇಲ್ಲಿ ಠಾಣೆಗಳಲ್ಲೂ ಹೋಗೋಂಗಿಲ್ಲ. ಏನಾದರೂ ದೂರು ಕೊಡೋಕ್ಕೆ ಹೋದರೆ ಅವರು ಇಷ್ಟಕ್ಕೂ ಮಹೇಶ್ ರೆಡ್ಡಿ ಅವರು ಏನು ಮಾಡ್ತಾ ಇದ್ದಾರೆ, ಈ ಭಾಗದಲ್ಲಿ ಸರ್ಕಾರಿ ಜಮೀನುಗಳನ್ನು, ಒತ್ತುವರಿ ಆಗಿರುವಂತಹ ಜಮೀನುಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ತಂಡ.
ಅದಕ್ಕೆ ಯಾಕೆ ಸುಳ್ಳು ಕೇಸ್ ಹಾಕಬೇಕು? ಹಾಗಾದರೆ ಪೊಲೀಸ್ ಅಧಿಕಾರಿಗಳಿಗೂ ಏನು ಅವ್ರ ಜೊತೆ ಅವರು ಶಾಮೀಲಾಗಿದ್ದಾರೆ ಅಂತ ನಾವು ಭಾವಿಸೋಣವಾ? ಅಲ್ಲಿ ಎಲ್ಲೋ ಮಣ್ಣು ಕೆರೆಯಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಅಂತ ಹೇಳಿ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಅಲ್ಲಿ ಸಹ ಪೊಲೀಸ್ ಅಧಿಕಾರಿಗಳು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮಣ್ಣು ಯಾರು ತೆಗಿತಾ ಇದ್ದಾರೋ ಅವ್ರು ಸಪೋರ್ಟ್ ಮಾಡ್ತಾರೆ. ಈ ಪರಿಸರವನ್ನು, ಈ ನೆಲವನ್ನು, ಈ ಜಲವನ್ನು, ಈ ನಮ್ಮ ರಾಜ್ಯವನ್ನು ಉಳಿಸೋದಕ್ಕೆ ಹೋಗಿರುವಂತಹ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರಿಗೆ ಈ ಥರ ವಿನಾಕಾರಣ ತೊಂದರೆ ಕೊಟ್ಟರೆ ಹಾಗಾದರೆ ಜನರ ನಿಲುವು ಅಥವಾ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿಲುವು ಏನಾಗಿದೆ? ಇವತ್ತು ಬದಲಾವಣೆನೇ ಆಗಬಾರ್ದ? ಹಾಗಾದರೆ ಇವರು ಇಷ್ಟಕ್ಕೂ ಲೂಟಿ ಹೊಡಿಬೋದು, ಇವ್ರು ಇಷ್ಟಕ್ಕೂ ಏನಾದರೂ ಮಾಡ್ಕೋಬೋದು, ಪರವಾಗಿಲ್ಲ, ಬಡವರಾಗೆ ಉಳಿರಿ, ನಾವು ಶ್ರೀಮಂತರಾಗಿ ಬೆಳೀತಾ ಇರ್ತೀವಿ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀವಿ, ಅದು ಇದು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇವ್ರು ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಇದ್ರೂ ಅದೇನು ಗೊತ್ತಿಲ್ಲ, ಎಷ್ಟು ದಿನ ಅವರು 100 ವರ್ಷ ಮೇಲೆ ದಾಟಿ ಬದುಕೋ ಥರ ಇದೆ ಅವರು ವರ್ತನೆ ಮಾಡೋದು ನೋಡಿದ್ರೆ. ಇನ್ನೂ 1000 ವರ್ಷ ಬದುಕೋ ಥರ ಇದ್ದಿದ್ರೆ ಅದೇನು ಮಾಡ್ತಾ ಇದ್ರು ಇವ್ರುಗಳಂತ ಗೊತ್ತಾಗ್ತಾ ಇಲ್ಲ. ಲಿಟ್ರಲ್ ಆಗಿ ಒಂದು ಕುಟುಂಬನ ಇಟ್ಕೊಂಡು ಅವರು ಆ ಸಮಸ್ಯೆ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ. ಸಣ್ಣ ಮಗು ಅವ್ರಿಗೆ ಇದೆ, ಮನೆ ಹತ್ರ ಹೋಗಿ 40-50 ಜನ ಮಾರಣಾಂತಿಕವಾಗಿ ಹಲ್ಲೆ ಮಾಡಬೇಕು ಅಂತ ಹೋಗ್ತಾರೆ ಅಂತಂದರೆ ಅವರು ಎಂಥ ಕ್ರಿಯಲ್ ಮೈಂಡೆಡ್. ಅದಾದ ನಂತರ ಕೆಲವೊಂದು ವಿಚಾರಗಳಲ್ಲಿ ಅವ್ರೇನಾದರೂ ಸಮಸ್ಯೆ ಆಗಿ ನಮಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ 112 ಕಾಲ್ ಮಾಡಿದ್ರೆ ಅಲ್ಲಿ ಬಂದಂತಹ ಪೊಲೀಸ್ ಅಧಿಕಾರಿನೂ ಸಹ ಇವ್ರ ಗೂಂಡಾಗಳನ್ನು ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಬಾಗಿಲು ತೆಗೀರಿ ಅಂತ ಹೇಳೋದಕ್ಕೆ ಹೇಳ್ತಾರಂದ್ರೆ ಅವ್ರ ನಿಲುವು ಏನು? ಹಾಗಾದರೆ ಸಾಯಿಸ್ಬಿಡ್ತೀರಾ ನೀವು? ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಜನರನ್ನು ಬಿಡೋದಿಲ್ವಾ ನೀವು? ಮತ್ತೆ ಇನ್ನೊಂದು ಬಾರಿಗೆ 112 ಕಾಲ್ ಮಾಡಿ ಈ ಥರ ನಿಮ್ಮ ಪೊಲೀಸ್ ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳಿದಾಗ ಅವರು ಹೌದಾ ಹಂಗೆ ಅಂತ ಹೇಳಿಬಿಟ್ಟು ಪೋಸ್ಟ್ ಮುಖಾಂತರ ಏನು FIR ಮಾಡೋದಕ್ಕೆ ಹೇಳಿದ್ದಾರೆ. ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ, SP ಹತ್ರ ಹೋಗಿದ್ದಾರೆ. SP ಸಮೇತ ಇವ್ರು ಬಂದರೆ FIR ಮಾಡಿ ಅಂತಂದರೆ ಏನು ತಪ್ಪು ಮಾಡ್ತಾ ಇದ್ದಾರೆ KRS ಪಕ್ಷದವರು ಅಂತ ಹೇಳಿ ನೀವು FIR ಮಾಡಬೇಕು ಅಂತ ಹೇಳ್ತೀರಾ ಅಂತ? ನಿಮಗೆ ಎಂಟರ್ಟೈನ್ ಮಾಡೋರು ಬೇಕು, ಹೆಣ್ಮಕ್ಳನ್ನ ಸಪ್ಲೈ ಮಾಡೋರು ಬೇಕು. ನಿಮ್ಮ ಯೋಗ್ಯತೆಗಳಿಗೆ ಠಾಣೆಗಳಲ್ಲಿ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಇತ್ತೀಚೆಗೆ ಎಷ್ಟೋ ಪ್ರಕರಣಗಳು ನಡೀತಾ ಇದೆ. ಅವ್ರು ನ್ಯಾಯ ಕೊಡಿಸೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅಂಥದ್ದು KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು. ಈ ಕೂಡಲೇ ಇದೆಲ್ಲ ನಿಲ್ಲಬೇಕು. ಆ ನಿಖಿಲ್ ಮತ್ತು ಇನ್ನೊಬ್ರು ಯಾರು, ಲಿಖಿತ್ ಮತ್ತೆ ರಂಜಿತ್, ಇಬ್ಬರು ಮತ್ತೆ ಅವ್ರ ಗ್ಯಾಂಗ್ ಏನಿದೆ ಅವರು ಆಲ್ರೆಡಿ ಗನ್ ತೋರಿಸಿ ಈ ಥರ ನಮ್ಮ ಹತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ವೆಪನ್ಸ್ ಇದೆ ಅಂತ ಹೇಳಿದಾರಂತೆ. ಸೊ ಕೂಡಲೇ ಅವರನ್ನು ಪರಿಶೀಲನೆ ಮಾಡಿ ಅಂತಂದರೆ ಅದನ್ನು ಮಾಡಲಿಲ್ಲ. ಇನ್ ಕೇಸ್ ಅಲ್ಲಿ ಸ್ಪಾಟಲ್ಲಿ ಗನ್ ಏನಾದರೂ ಇದ್ದು ಅಕಸ್ಮಾತ್ ಆಗಿ ಎತ್ತಿ ಶೂಟ್ ಮಾಡಿದ್ರೆ ಅವ್ರ ಪ್ರಾಣ ಹೋಗಿದ್ರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾ ಇದ್ರು? ಸೊ ಹಾಗಾಗಿ ಅವರು ಒಂದು ಪ್ರಾಣ ಒಂದು ಕುಟುಂಬಕ್ಕೆ ಎಷ್ಟೋ ಮುಖ್ಯ ಇವತ್ತಿನ ದಿನಗಳಲ್ಲಿ. ಒಬ್ಬರು ಒಂದು ಮನೇಲಿ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತಂತ ಹೇಳಿ ಆ ಕುಟುಂಬನ ಪ್ರೀತಿಸೋರ್ಗೆ ಮಾತ್ರ ಗೊತ್ತು. ಕುಟುಂಬ ಬಿಟ್ಟು ಹೊರತಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡಿರೋರಿಗೆ ಆ ಕುಟುಂಬದ ಬೆಲೆ ಗೊತ್ತಿರಲ್ಲ. ಸೊ ನೀವು ಈ ಭಾಗದಲ್ಲಿ ಯಾರೇ ಆ ಥರ ಮನಸ್ಥಿತಿ ಇರುವಂಥವ್ರಿದ್ರೆ ದಯವಿಟ್ಟು ಬದಲಾವಣೆ ಈ ಕೂಡಲೇ ಆಗಬೇಕು. ದುಡ್ಡಿಂದ ಏನು ಸಾಧನೆ ಮಾಡೋದಕ್ಕೆ ಆಗಲ್ಲ. ನಿಮ್ಮ ದುರ್ವರ್ತನೆ ಏನು ದುಶ್ಚಟಗಳು ಏನಾದರೂ ಇದ್ದರೆ ಬದಿಗಿಟ್ಟು ಮನುಷ್ಯತ್ವ, ಮಾನವೀಯತೆ ಇದರ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನೀವೇ ಈ ಥರ ಇದ್ದೀರಾ ಅಂತ ನಿಮ್ಮ ಮಕ್ಕಳು ಯಾವ ಹಾದಿಯನ್ನ ತುಡಿತಾರೆ ಅನ್ನೋದನ್ನು ಒಂದು ಸಾರಿ ಯೋಚನೆ ಮಾಡಿ. KRS ಪಕ್ಷ ಇವತ್ತೇನು ಹೋರಾಟ ಮಾಡ್ತಾ ಇದೆ ನಮ್ಮ ಮಕ್ಕಳ ಭವಿಷ್ಯಕ್ಕಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಕುಟುಂಬಗಳಲ್ಲಿ ಇರ್ತಕ್ಕಂತಹ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೋಸ್ಕರ ನಾವು ಇವತ್ತು ಒದ್ದಾಟ ಮಾಡ್ತಾ ಇದ್ದೀವಿ. ಯಾಕೆ KRS ಇದು ಅಧಿಕಾರಿಗಳು ಕೇಸ್ ಹಾಕಿಲ್ಲ ಅಥವಾ ಕಂಪ್ಲೇಂಟ್ ಕೊಡೋವಂಥವ್ರಿಗೆ ಸ್ಪಂದಿಸಿಲ್ಲ ಅಂತಂದರೆ ನಮಗೆ ಗೊತ್ತಿಲ್ವಾ ಕಾನೂನು ಮುಖಾಂತರ ಹೋರಾಟ ಮಾಡೋದಕ್ಕೆ? ನಮಗಿಲ್ವಾ ಅವಕಾಶಗಳು ಹೋರಾಟ ಮಾಡೋದಕ್ಕೆ? ಅಂಬೇಡ್ಕರ್ ಅವ್ರು ಕೊಟ್ಟಿಲ್ವಾ ಸಂವಿಧಾನ ಸಾರ್ವಜನಿಕರ ಪರವಾಗಿ? ನಮ್ಮೆಲ್ಲರಿಗೂ ಗೊತ್ತಿದೆ. BNS IPC ಸೆಕ್ಷನ್ಗಳು ಎಲ್ಲ ಮಾಡಿರ್ತಕ್ಕಂಥದ್ದು ಬರೀ ಅಧಿಕಾರಿಗಳಿಗೆ, ಬರೀ ಜನಪ್ರತಿನಿಧಿಗಳಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ಅವರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅಂತ ಅಂದಾಗ ಅವ್ರಿಗೂ ಸಮೇತ ಏನು ನ್ಯಾಯ ಕೊಡೋದಕ್ಕೆ ಒಂದಷ್ಟು ಕಾನೂನುಗಳು ಅಂತ ಹೇಳಿ ಆ ಪುಣ್ಯಾತ್ಮರು ಬರ್ತಿದ್ದಾರೆ. ನಮಗೂ ಗೊತ್ತಿದೆ ಹೋರಾಟ ಮಾಡೋದಕ್ಕೆ, ಆದರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ? ಸೊ ಹಾಗಾಗಿ ಪತ್ರಕರ್ತರ ಮೂಲಕ, ಮಾಧ್ಯಮ ಮಿತ್ರರ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ, ಈ ಸಮಾಜ ತೀರಾ ಹದಗೆಟ್ಟೋಗಿದೆ. ಇವತ್ತು ಡ್ರಗ್ಸು ಅದು ಇದು ಮಾರಾಟ ಮಾಡ್ತಾ ಇರುವಂಥದ್ದೇ ಈ ದುಷ್ಟ ಪಾರ್ಟಿಗಳ ಮುಖಂಡರುಗಳು, ಅವರ ಕಾರ್ಯಕರ್ತರುಗಳು
ಅವರುಗಳು ಸಪ್ಲೈ ಮಾಡುವಂಥದ್ದು, ಪಬ್ಗಳಿಗೆ ಹೋಗುವಂಥದ್ದು, ಮಾಡಬಾರ್ದು ಕೆಲಸಗಳನ್ನು, ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ಮಾಡಬಾರ್ದು ಕೆಲಸ ಮಾಡ್ತಾರೆ. ಮೊನ್ನೆ ಒಬ್ಬರು ಯಾರೋ ಜನಪ್ರತಿನಿಧಿ ಪುಣ್ಯಾತ್ಮರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ರಾಜಕೀಯಕ್ಕೆ ಹೆಣ್ಮಕ್ಳು ಬಂದರೆ ಹೋಗಿ ಮಲ್ಕೊಂಡ್ರೇ ಅವ್ರಿಗೆ ಅವಕಾಶ ಅಂತ, ಇಲ್ಲಾಂದರೆ ಇಲ್ವಂತೆ. ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟು ಪ್ರಾಮಾಣಿಕವಾಗಿದ್ದರೆ ಅಷ್ಟು ಬೆಲೆ ಬರುತ್ತಂತ ಹೇಳಿ KRS ಪಕ್ಷದಿಂದ ನಾವು ಹೆಣ್ಮಕ್ಳು ಪ್ರಾಮಾಣಿಕವಾಗಿ ರಾಜ್ಯದ ಸೇವೆ ಮಾಡೋದಕ್ಕೆ ಮುಂದೆ ಬಂದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ನಿಮ್ಮ ಪಕ್ಷಗಳೆಲ್ಲ ಆ ಥರ ಬಳಕೆ ಮಾಡ್ಕೊಳ್ತಾ ಇದ್ದೀರೇನೋ ಹೆಣ್ಮಕ್ಳನ್ನ, ಅದಕ್ಕೋಸ್ಕರ ಆ ಥರ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದೀರಾ. ಒಂದು ದೊಡ್ಡ ಸ್ಥಾನದಲ್ಲಿ, ತಂದೆ ತಾಯಿ ಸ್ಥಾನದಲ್ಲಿ ಜನಪ್ರತಿನಿಧಿಗಳು ನಿಂತಿರುವಾಗ ಅವ್ರು ಈ ಥರ ಸ್ಟೇಟ್ಮೆಂಟನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಏನು ಸಂದೇಶ ಕೊಡೋದಕ್ಕೆ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಅರ್ಥ ಮಾಡಿ. ಆ ಸ್ಟೇಟ್ಮೆಂಟನ್ನು ನೋಡುವಂತಹ ಯಂಗರ್ ಜನ್ರೇಷನ್ನು, ಜನ್ಸಿ ಕಿಡ್ಸು ಮುಂದಿನ ದಿನಗಳಲ್ಲಿ ಅವರೆಲ್ಲ ಇನ್ಫಾರ್ಮೇಷನ್ ರಿಚ್ ಆಗಿದ್ದಾರೆ. ಏನೋ ಹಿಂದಿನ ಕಾಲದ ಹಾಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿದೆ, ಒಂದು ಸ್ವಲ್ಪ ಗೊತ್ತಿಲ್ಲ ಅನ್ನೋ ಥರಕ್ಕಿಲ್ಲ. ಅವರು ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ರಿಚ್ಚು. ಒಂದು ಸಾರಿ ತಿರುಗಿ ಬಿದ್ದಿದ್ದೀರ ಅಂತಂದರೆ ನೀವೆಲ್ಲ ಕ್ಷೇತ್ರಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಬದಲಾವಣೆ ಆಗಬೇಕು. ಯಾರ ಮುಖಾಂತರ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು, ಪ್ರತಿಯೊಬ್ಬರು ಒಂದು ಹೆಜ್ಜೆ ಮುಂದೆ ಆಗಬೇಕು. ಅವಾಗ ಮಾತ್ರ ಬದಲಾವಣೆ ಅನ್ನೋದು ಆಗುತ್ತೆ. ಏನು ಬದಲಾವಣೆಗಳು ಮಾಡೋದೇ ಇಲ್ಲ, ಬೇಕಾಗಿಲ್ಲ. ಯಾರೋ ಲೂಟಿ ಹೊಡಿತಾ ಇರಲಿ, ಯಾರೋ ಅಕ್ರಮ ಮಾಡೋರು ಅಕ್ರಮ ಮಾಡ್ತಾ ಇರಲಿ, ಸಾಯಿಸೋರು ಸಾಯಿಸ್ತಾ ಇರಲಿ, ಯಾರೋ 4-5 ಜನ ಮಾತ್ರ ಹೋರಾಟ ಮಾಡ್ತಾ ಇರ್ತೀವಿ, ನಾವೆಲ್ಲ ಯಾಕೆ ರಿಸ್ಕ್ ತಗೋಬೇಕು ಅಂತ ಇದ್ದರೆ ಖಂಡಿತ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಭಾಗದ ಜನರೂ ಸಹ KRS ಪಕ್ಷದ ಜೊತೆಗೆ ನಿಲ್ಲಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಶಕ್ತಿ ಜಾಸ್ತಿ ಆದಷ್ಟು ಈ ಕ್ರೂರತ್ವ ತೋರಿಸುವಂತಹ ಮನುಷ್ಯರು ಕಡಿಮೆ ಆಗ್ತಾರೆ. ಅವ್ರಿಗೆ ದಿನೇ ದಿನೇ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೂ ಎಚ್ಚರಿಕೆ ಗಂಟೆ ಆಗಿ ಬದಲಾವಣೆಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಬದಲಾವಣೆ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳು ಮಾಡೋದ್ರ ಮುಖಾಂತರ ಅದು ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಕ್ರೂರತ್ವ ಇರೋ ಎಲ್ಲ ಅಧಿಕಾರಿಗಳು ಹಂಗಂತ ನಾವು ಹೇಳೋದಿಲ್ಲ. ಕೆಲವೊಂದು ಅಧಿಕಾರಿಗಳು ಮಾಡುವಂಥ ಕೆಲಸ ಕಂಪ್ಲೀಟ್ ಆಗಿ ಅವ್ರ ಜೀವನಗಳೇ ಸರ್ವನಾಶ ಆಗ್ಬಿಡತ್ತೆ. ಆ ಮಟ್ಟಕ್ಕೆ ಇವತ್ತು ಅವ್ರ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲ ನಿಲ್ಲಬೇಕು. ದಯವಿಟ್ಟು ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡಿ ಏನು ನಿಮ್ಮ ಸಂಬಳದಲ್ಲಿ ಬದುಕಿ ಅಂತ ನಾವು KRS ಪಕ್ಷದಿಂದ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ಏನು ಪ್ರತಿ ಜಿಲ್ಲೆಗೂ ನಮಗೆ ಪ್ರತಿ ರೂರಲ್ ಏರಿಯಾ ಇದರಲ್ಲೂ ಹೆಣ್ಮಕ್ಳಿಗೆ ಸ್ಟೇಷನ್ಗಳು ಬೇಕು. ಆ ಸ್ಟೇಷನ್ಗಳ ಮುಖಾಂತರ ಹೆಣ್ಮಕ್ಳಿಗಾಗುವಂತಹ ತೊಂದರೆಗಳನ್ನು ನ್ಯಾಯಬದ್ಧವಾಗಿ ನ್ಯಾಯ ಕೊಡುವಂತಹ ಅಧಿಕಾರಿಗಳು ನಮಗೆ ಬೇಕಾಗಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಮತ್ತು ನಮ್ಮ ಜೊತೆಗೆ ಧ್ವನಿಗೂಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಚಾಮರಾಜನಗರನ ಚನ್ನಪಟ್ಟಣಕ್ಕೆ ಹೋಗಿರ್ಬೇಕಾದ್ರೆ ಒಂದು ಸಮಸ್ಯೆ ಆಗಿದೆ. ಅಲ್ಲೂ ಸಹ ಒಂದಷ್ಟು ವಿಚಾರಗಳು ಪೊಲೀಸ್ ಅಧಿಕಾರಿಗಳು ದುರ್ವರ್ತನೆ ತೋರಿರುವಂಥದ್ದು, ಇವರನ್ನು ಕತ್ತಲಿರುವಂತಹ ಚೈನ್ಗೆ ಕೈ ಹಾಕಿ ಎಳೆದಿರುವಂಥದ್ದು, ಇದೆಲ್ಲ ನಡೆದಿದೆ. ಅವರೊಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾರೆ. ಕಿರಣ್ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರು ಅಷ್ಟೇ ಪಬ್ಲಿಕ್ನ ಕರೆಸ್ಬಿಟ್ಟು ನಾವೇನು KRS ಅವ್ರು ನಾವೇನು ತಪ್ಪೇ ಮಾಡಿಲ್ಲ ಅಂದಾಗ ಅವರು ಪಬ್ಲಿಕ್ನ ಕರೆಸ್ಬಿಟ್ಟು ಮಾತಾಡ್ತಾರೆ. ನಮ್ಮ ಈ ಗದ್ದಲ್ಲಿರೋ ಕೈಗೆ ಅಷ್ಟು ಜನ ಬಂದು ಕೈ ಹಾಕಿದ್ದಾರೆ, ತಳ್ತಾರೆ. ಸಬ್ ಇನ್ಸ್ಪೆಕ್ಟರ್ಗಳೇ ಅವ್ರಿಗೆಲ್ಲ ಸಪೋರ್ಟ್ ಕೊಟ್ಟಿರೋದು. ನಾವು FIR ಹಾಕಿದ್ರೆ ಅವ್ರು ರಿಟರ್ನ್ FIR ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಕಿರಣ್ ಮೇಲೆ. ನಾವು FIR ಹಾಕಿದ್ರೆ ಅಂಥ ಪೊಲೀಸ್ ಅವರು ಏನಕ್ಕೆ ಬೇಕು ನಮಗೆ? ಇಂಥ ಸ್ಟೇಷನ್ ಇವಾಗ ಹತ್ತಬೇಲಿ ಸ್ಟೇಷನ್ನು, ಹೆಣ್ಮಕ್ಳು ಯಾರೇ ಹೋಗಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳಲ್ಲ. ಅವರೇ ನಮ್ಮ ಮೇಲೇ FIR ಹಾಕ್ತಾರೆ. ಸರ್ಕಲ್ ಇನ್ಸ್ಪೆಕ್ಟ್ರು ರಾಘವೇಂದ್ರ ಸರ್ ಇದ್ದಾರೆ. ಅವ್ರಿಗೆ ಎಷ್ಟೇ ಸಲ ಹೋಗಿ ನಾವು ಹೇಳ್ತೀವಿ, ಸರ್ ಹೆಣ್ಮಕ್ಳು ಬಂದರೆ, ಬಡವರು ಬಗ್ಗರು ಬಂದರೆ ಅವ್ರಿಗೆ ನ್ಯಾಯ ಕೊಡಿ ಸರ್ ಅಂತ ನಾವು ಕೇಳ್ಕೊತೀವಿ. ಆವಾಗೂ ಅವ್ರು ನ್ಯಾಯ ಕೊಡಲ್ಲ. ಇವಾಗ ಮಹೇಶ್ ರೆಡ್ಡಿ ಅವರು ಏನು ತಪ್ಪು ಮಾಡಿದ್ದಾರೆ, ಅವ್ರ ಮನೆ ಹತ್ರ ಬಂದರು. ಆವಾಗ ಅವ್ರೇನು ಮಾಡಬೇಕು, FIR ಫಸ್ಟ್ ಇವರೇ ಮಂಜು ಸವನೇ ಹೋಗಿ FIR ಮಾಡಿಸಿ ಕೊಟ್ಟಿರೋದು. FIR ಹಾಕ್ಬೇಕಲ್ವ ಇವರು? ಎಲ್ಲ ಯಾರೇ ಬಡವರು ಹೋಗ್ರಿ, ಇಲ್ಲಿ ಹತ್ತಬೇಲ್ ಸ್ಟೇಷನಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಇವಾಗ ಹತ್ತಬೇಲ್ ಸ್ಟೇಷನ್ ಹತ್ರನೇ ಎಲ್ಲ ಹೆಂಗಸರೆಲ್ಲ ಹೋಗಿ ಉಗ್ರ ಹೋರಾಟ ಅಲ್ಲಿ ಮಾಡ್ತೀವಿ, ಬಿಡಲ್ಲ. ಇಷ್ಟಲ್ಲೇ ಇವಾಗ ಎಲ್ಲ TV ಚಾನೆಲ್ಗಳೆಲ್ಲ ಕರೆಸಿ ಅಲ್ಲೇ ಹೋರಾಟ ಮಾಡ್ತೀವಿ, ಹೆಂಗಸರೇ ಹೋಗಿ ಹೋರಾಟ ಮಾಡ್ತೀವಿ. ನಾನು ಮಹೇಶ್ ರೆಡ್ಡಿ KRS ಅವರ ಹೆಂಡತಿ ಮಂಜು ಅಂತ. ಸೊ ನಾನು ಫಸ್ಟು ಇಮೇಲ್ ಮುಖಾಂತರ 19ನೇ ತಾರೀಕು ಅವ್ರಿಗೆ ಕಳಿಸ್ಕೊಟ್ಟಿರ್ತೀನಿ, ಈ ಥರ 40-50 ಮೆಂಬರ್ಸ್ ಬಂದಿದ್ದಾರೆ ಅಂತ. ಇಮೇಲ್ ಮುಖಾಂತರ ಏನೇನಿದೆಯೋ CC ಕ್ಯಾಮ್ರಾ ಫೂಟೇಜು ಎಲ್ಲ ಸೇರಿ ಅವ್ರಿಗೆ ಕಳಿಸ್ಕೊಟ್ಟು ಇಮೇಲ್ ಮಾಡಿರ್ತೀನಿ. ಮೊದಲು 112 ಕರೆ ಮಾಡಿ ಅವ್ರಿಗೆ ತಿಳಿಸಿರ್ತೀನಿ, ಈ ಥರ ಇದೆ, ಈ
ಥರ ಬಂದಿದ್ದಾರೆ ಸರ್, ಈ ಥರ ಜಾಸ್ತಿ ಡೋರೆಲ್ಲ ಹೊಡೆದು ನಮಗೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವರು ಬರ್ತೀನಮ್ಮ ಅಂತ 1/2 hour 45 minutes ಆದಮೇಲೆ ಎಲ್ಲ ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಆದಮೇಲೆ ಅವ್ರು ಬಂದಿದ್ದಾರೆ ಮನೆ ಹತ್ರ. ಬಂದಿದ್ದಾದ ತಕ್ಷಣ ರವಿಕುಮಾರ್ ಅವರಂತ ಒಂದು 3-4 times ನನಗೆ ಕಾಲ್ ಮಾಡಿದ್ದಾರೆ, ನೀವೇ ಅಲ್ವಾ ಕರೆ ಮಾಡಿರೋದು ಅಂತ ಹೇಳಿ. ಆಗ ಹೌದು ಸರ್ ನಾನೇ ಕರೆ ಮಾಡಿದ್ದಾದಮೇಲೆ ಈಗ ಅಲ್ಲಿರೋ ಎಷ್ಟು 40-50 ಮೆಂಬರ್ಸ್ನೆಲ್ಲ ನೋಡಿಬಿಟ್ಟು ಆಮೇಲೆ ಅವ್ರು ಬಂದು ಮನೆ ಹತ್ರ ಉಲ್ಟಾ ತಿರ್ಬಿಟ್ಟು ಕರೆಸಿ ಮಹೇಶ್ ರೆಡ್ಡಿ ಅವರನ್ನ ಮನೆಯಿಂದ ಆಚೆಗೆ ನೀವೇ ಯಾಕೆ ಬಾಕ್ಲು ಹಾಕೊಂಡಿದ್ದೀರಾ ಅಂತೇಳಿ ಅಷ್ಟು ಜನನ ಕರ್ಕೊಬಂದು ನಮ್ಮನ್ನ ತೆಗಿರಿ ಬಾಕ್ಲು ಅಂತ ನಮ್ಮ ಮೇಲೇ ಯೋಚನೆ ಹಾಕಿದ್ದಾರೆ. ಅದಾದಮೇಲೆ ಯಾರು ಮಂಜುಳಾ ಅಂತ ಕರೆನೇ ಮಾಡಲಿಲ್ಲ ಅಂತ ನಮಗೆ ಸುಳ್ಳು ಹೇಳಿದ್ದಾರೆ. ಕರೆ ಮಾಡಿದ್ರು ಸಹ ಮಾಡಲಿಲ್ಲ ಅಂತ ಹೇಳಿಲ್ಲ. ಅದಾದಮೇಲೆ ಮತ್ತೆ ನನ್ನ ಕರೆ ಮಾಡಿದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿರಲ್ಲ. ಮತ್ತು ನೆಕ್ಸ್ಟ್ ಡೇ 19th ಆದಮೇಲೆ 21st ನಾನು ನಮ್ಮ ಮಾವರಾದಂಥ ಸುರೇಶ್ ರೆಡ್ಡಿ ಅವರು 12 o'clockಗೆ ಹೋಗಿರ್ತೀವಿ ಸ್ಟೇಷನ್ಗೆ. ಆಗೋದಾಗೂ ಅಷ್ಟೇ ನಮ್ಮದು ಕಾಪಿ ಯಾವುದು ತೊಗೊಳ್ದಿರ ಕೊಡ್ತೀನಿ, ನಮ್ಮ ಅಕ್ನಾಲೇಜ್ಮೆಂಟ್ ಕೊಡಿ ಅಂದರೆ ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿಲ್ದಿರ ಸರಿ ನೀವು ಬರೋಗಿ ಸಂಜೆ ಬರೋಗಿ ಇಲ್ಲದೆ ಮಧ್ಯಾಹ್ನ ಬರೋಗಿ ಬರಲಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಿರೋ ಫಸ್ಟ್ ಕಂಪ್ಲೇಂಟ್ಗೆ ಯಾವುದು ಇದು ಕೊಟ್ಟೇ ಇಲ್ಲ. ಮೊದಲು ಅಲ್ಲಿ ನಡೆದಿರೋದೇನು ಅಂದರೆ ಲಿಖಿತ್ ಅನ್ನೋರು ನಮ್ಮ ಹಸ್ಬೆಂಡ್ ಅವರು ಮಹೇಶ್ ರೆಡ್ಡಿ ಅವರು ವಾಕಿಂಗ್ ಹೋಗ್ತಿದ್ರು. ಅವ್ರು ವಾಕಿಂಗ್ ಹೋಗೋವಾಗ ಈ ಲಿಖಿತ್ ಅನ್ನೋರು ಬಂದು ಫುಲ್ಲು ಅವ್ರು ಡ್ರಂಕಲ್ಲಿದ್ದರು, ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ರು. ಬಂದು ಕ್ರಾಸಲ್ಲಿ ಹೋಗೋವಾಗ ಅವ್ರನ್ನ ಹಿಟ್ ಮಾಡೋಕ್ಕೆ ನೋಡಿದ್ದಾರೆ. ಅವ್ರ ಜೊತೆ ಇನ್ನೊಬ್ಬರು ಇದ್ದರು. ಇಬ್ಬರನ್ನೂ ಸೇರಿ ನಾನು ಹಿಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾರಿಂದನೇ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಆಮೇಲೆ ತೆಲುಗು ಅಲ್ಲಿ ಇನ್ನೊಂದು ಬ್ಯಾಡ್ ವರ್ಡ್ ಯೂಸ್ ಮಾಡಿ ಅವರೇ ಮೇಲೆ ಬಂದು ಆಮೇಲೆ ಇವ್ರ ಮನೆಗೆ ಬಂದಾದ್ಮೇಲೆ ಅವ್ರ ಗ್ಯಾಂಗ್ ಯಾರ್ಯಾರು ಇದ್ದಾರೋ ಅವ್ರ ಫ್ರೆಂಡ್ಸ್ನೆಲ್ಲ ಕರೆಸಿ ಗೂಂಡಾವರ್ತನೆ ಎಲ್ಲ ಮಾಡಿರೋದು. ಅದೇ ಎಸ್ಪೆಷಲಿ ಲಿಖಿತ್ತು, ರಂಜಿತ್ತು, ಚೇತನ್ ಅಂತ ಇವ್ರ ಗ್ಯಾಂಗ್ ಎಲ್ಲ ಸೇರಿ ಆಲ್ಮೋಸ್ಟ್ ಬಂದು ಜಾಸ್ತಿ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಇದೆಲ್ಲ ಆದಮೇಲೆ ನಾವು 2 times ಇಮೇಲ್ ಮಾಡಿ ಸ್ಟೇಷನ್ಗೆಲ್ಲ ಕೊಟ್ಟು ಎಲ್ಲ ಮಾಡಿದ್ರೂ ಏನೂ ಮಾಡಲಿಲ್ಲ ಅಂತ ನಾನು ಇಂಡಿಯನ್ ಪೋಸ್ಟ್ಗೆ ಹೋಗಿ ನೆಕ್ಸ್ಟ್ ಡೇ ಕೊರಿಯರ್ ಮಾಡಿದ್ರೂ ಸಹ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು SP ಆಫೀಸ್ಗೆ ಹೋದರೆ ಅಲ್ಲಿಂದನೇ ನಿಮ್ಮ ಮೇಲೆ ಆಪೋಸಿಟ್ ಮಾಡ್ತೀವಿ KRS ಅಂದರೆ KRS ಅಂದರೆ ಏನು ಸರ್? ಫ್ಯಾಮಿಲಿ ಇದ್ದಾರೆ, ಫ್ಯಾಮಿಲಿಗೋಸ್ಕರ ಒಂದು ರೆಸ್ಪೆಕ್ಟ್ ಇಲ್ವಾ? ಅವ್ರ ಹೋರಾಟ ಏನು ಬೇರೆಯವ್ರಿಗೋಸ್ಕರ ಹೋರಾಟ ಇದೆ. ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ. ಸೋಷಿಯಲ್ ಸರ್ವಿಸ್ಗೆ ಅವ್ರಿಗೊಂದು ರೆಸ್ಪೆಕ್ಟ್ ಇಲ್ಲ, ಏನೂ ಇಲ್ಲ. ಅದೇ ಎಲ್ಲಾದರೂ ಹೋಗಲಿ ಅಂದರೆ ಸೂರ್ಯ ಸಿಟಿ ಸ್ಟೇಷನಿಂದ ಬಬಿತಾ ಅಂತ ಅವರು ಯಾವುದೇ ಸರ್ಚ್ ವಾರೆಂಟ್ ಇಲ್ಲ, ಏನೂ ಇಲ್ಲ. ಅವರು ಆ ಥರನ ಏಕ್ದಮ್ ಬಂದ್ಬಿಟ್ಟು ತೆಗಿಯಲೇ ಬಾಕ್ಲು ಅಂತ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಮ್ಮ ರಿಲೇಷನ್ ಎಲ್ಲ ಮನೇಲಿದ್ದಾರೆ. ಬಂದ್ಬಿಟ್ಟು ಏನು ಇಲ್ಲಿದ್ದಾರೆ ಏನಂದ್ರೆ ತೊಗೊಬಂದು ಮನೇಲೆಲ್ಲ ಸರ್ಚ್ ಮಾಡಿದ್ದಾರೆ. ಆಲ್ಮೋಸ್ಟ್ 5-6 ಪೊಲೀಸ್ ಅವ್ರು ಬಂದು ಸರ್ಚ್ ಮಾಡಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಮನೆಯಲ್ಲಿ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ ಅಂದರೆ ಫ್ಯಾಮಿಲಿಗೆ ಒಂದು ಸೆಕ್ಯೂರ್ ಅನ್ನೋದೇ ಇಲ್ವಾ ಸರ್? ಆ ಥರ ಎಲ್ಲ ಮಾಡ್ತಿದ್ದಾರೆ. ವ್ಯಾಲ್ಯೂಯಬಲ್ ಥಿಂಗ್ಸ್ ಇದೆ. ನಮ್ಮಮ್ಮ ಹಾರ್ಟ್ ಪೇಷೆಂಟು, ನನ್ನ ಮಗ 8 years, ಅವನು ಇನ್ನೂ ಚಿಕ್ಕ ಮಗ. ಅವನು ಎಷ್ಟು ಭಯ ಬೀಳ್ತಾನೆ. ಒಂದು ಸತಿ ಅಲ್ಲ, ಒಂದು ಸ್ಟೇಷನ್ ಅಲ್ಲ, 3-4 ಸ್ಟೇಷನ್ ಅವರು ಬಂದು ಯಾವಾಗ ನೋಡಿ ನಮ್ಮದೇನು ತಪ್ಪಿದೆ ಯಾವ್ದೇನು ತಪ್ಪಿದೆ ಅಂತಲೂ ತಿಳ್ಕೊಳ್ಳಲ್ಲ. ಮಾಡ್ತಿದ್ರೆ ಮಹೇಶ್ ಅವ್ರ ಮೇಲೆ FIR ಹಾಕ್ಬಿಡ್ತಾರೆ, ಎಲ್ಲ ಇವ್ರದೇ ಅಂತ. SP ಸರ್ಗೆ ಅಲ್ಲಿ ಹೇಳ್ತಿದ್ದಾರೆ ಅತ್ತಿಬೆಲೆ ಸ್ಟೇಷನಿಂದ ಕಾಲ್ ಮಾಡಿಬಿಟ್ಟು ಅವರೇ ಕಿರಿಕ್ ಮಾಡ್ತಾರೆ ಅಂತ. ಫಸ್ಟ್ ಯಾರು ಕಿರಿಕ್ ಮಾಡ್ತಾರೆ, ಏನು ನಡೀತಿದೆ ಅಂತ ಹೇಳ್ತೀನಿ. ಅವ್ರು ಏನಕ್ಕೋಸ್ಕರ ಓಡಾಡ್ತಾ ಇದ್ದಾರೆ? ಒಳ್ಳೆ ಗಾಳಿ ಇರಲಿ, ಒಳ್ಳೆ ಜಲ ಇರಲಿ, ಒಳ್ಳೆ ನೇಚರ್ ಇರಲಿ, ನೆಕ್ಸ್ಟು ಫ್ಯೂಚರ್ಗೆಲ್ಲ ಚೆನ್ನಾಗಿರಲಿ ಅಂತ ಅವ್ರು ಓಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಏನು ಯಾರೂ ರೆಸ್ಪಾನ್ಸೇ ಮಾಡ್ತಿಲ್ಲ. ಈ ಥರ ಬಂದು ಫ್ಯಾಮಿಲಿ ಮೇಲೆ ಈ ಥರ ಪ್ರಾಬ್ಲಮ್ ಇದೆ, ಹಾರ್ಟ್ ಪೇಷಂಟ್ ಇದ್ದಾರೆ, ಏನೂ ಮಾಡ್ತಿಲ್ಲ ಸರ್. ಮನೆ ಹತ್ರ ಬಂದ್ಬಿಟ್ಟು ಮಾತ್ರ ಜಾಸ್ತಿ ಸಖತ್ತು. ಒಂದು ಸ್ಟೇಷನ್ ಅವರಲ್ಲ, ಎಲ್ಲ ಆನೇಕಲ್ ತಾಲೂಕಲ್ಲಿರೋ ಸ್ಟೇಷನ್ ಅವರೆಲ್ಲ ಬಂದು ಇಲ್ಲಿ ಫ್ಯಾಮಿಲಿ ಹತ್ರ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಯಾವಾಗ ನೋಡಿ ಅಷ್ಟೇ ಸರ್. ಥ್ಯಾಂಕ್ ಯು. ಹ್ಯೂಮನ್ ರೈಟ್ಸ್ ಅಂತ ಒಂದು ಹ್ಯೂಮನ್ ರೈಟ್ಸ್ ಅಲ್ಲೂ ಏನೂ ಕೊಡ್ತಾ ಇಲ್ಲ ಸರ್. ಎಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಹೇಶ್ ಅವ್ರಿಗೆ ಅದು ಎಸ್ಪೆಷಲಿ ಯಾವಾಗಲೂ ಮಹೇಶ್ ರೆಡ್ಡಿ ಸರ್. ಈಗ ಮಹೇಶ್ ರೆಡ್ಡಿ ಅವರು ಮನೇಲಿ ಮಾಡ್ತಿದ್ದಾರೆ. ಒಂದು ವೈಫ್ ಆಗಿ ಯಾರ ಕಡೆ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಸರ್. ಅಟ್ಲೀಸ್ಟ್ ಇವಾಗ ಒಂದು ವೆಹಿಕಲ್ ಬಂದಿದೆ, ಎಷ್ಟು ಗೌರ್ನಮೆಂಟ್ ವೆಹಿಕಲ್ ಬಂದಿದೆ ಸರ್. ಎಷ್ಟು ಸರ್ ಅವ್ರ ಟೈಮಿಂಗು? ಒಂದು 6 o'clock ಅವ್ರ ಡ್ಯೂಟಿ. 6 o'clock ಆದಮೇಲೆ ಏನು ಸರ್? ಅಟ್ಲೀಸ್ಟ್ ಒಂದು ಲಾಗ್ ಬರೀತಾರೆ, ಅದು ಬರೆಯಲ್ಲ. ಬರ್ತಾರೆ ಮನೆ ಹತ್ರ ಏನು ಅವರು ಪರ್ಸ್ನಲ್ ಯೂಸ್ ಮಾಡ್ಕೊಳ್ತಾರೆ, ಮಕ್ಕಳನ್ನ ಬಿಡೋಕೆ ಮಾಡ್ತಾರೆ, ಇಲ್ಲ ಮಾರ್ಕೆಟ್ಗೆ ಹೋಗ್ತಾರೆ. ಅದನ್ನೆಲ್ಲ ಕ್ವಶನ್ ಮಾಡಬಾರ್ದು, ಅದೊಂದು ತಪ್ಪು. ಸೆಕೆಂಡು ಇವರು ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನಿಂದ ಬಂದಿದ್ದಾರೆ ಅವರು ಸರ್ಚ್ ಮಾಡೋದಕ್ಕೆ. ಸೊ ಏನಾದರೂ ಯಾವ ಥರ ಬಂದರು ಅಂದರೆ ನೀನು ನಡಿ ಆಚೆ, ಇಲ್ಲದಿದ್ರೆ ನಿನ್ನ ಮೇಲೆ ನಾನು ಕರ್ತವ್ಯ ಘಾಟಿ
ನನ್ನ ಮನೆ ಸರ್, ನನ್ನ ಓನ್ ಪ್ರಾಪರ್ಟಿಯಲ್ಲಿ ಅವ್ರು ಬಂದು ಕರ್ತವ್ಯಕ್ಕೆ ಅಡ್ಡಿ ಅಂದರೆ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದರೆ ಯಾವ ಥರ ಸರ್? ಸರ್ಚ್ ವಾರೆಂಟ್ ಏನೂ ತರಲಿಲ್ಲ ಸರ್, FR ಇರಲಿಲ್ಲ, ಸರ್ಚ್ ವಾರೆಂಟ್ ಇರಲಿಲ್ಲ, ಏನೂ ತರಲಿಲ್ಲ. ತೆಗೆದ್ಬಿಟ್ಟು ಬಂದು ತೆಗಿಬಾಕ್ಲು ಅಂತ ಎಷ್ಟು ಬ್ಯಾಡ್ ವರ್ಡ್ಸ್ ಥರ ಮಾತಾಡ್ತಾರೆ ಗೊತ್ತಾ ಅವ್ರು ಬಂದ್ಬಿಟ್ಟು. ಅಂದರೆ ನಾವು ಮನೆಯಲ್ಲಿ ಯಾರಾದರೂ ಇರ್ಬೋದು, ಯಾವ ಥರನಾದರೂ ಇರ್ಬೋದು, ನಾವು ಅವ್ರಿಗೆ ಬನ್ನಿ ಅಂತ 24 hours ಬಾಗಿಲು ತೆಗೆದಿಟ್ಕೊಡ್ಬೇಕು. ಜಾಸ್ತಿ ಅಂದರೆ ಬರೋದು, ಈ ಥರ ಮಾಡೋದು, ಈ ಥರ ನೋಡಿ. ಈಗ ಏನೂ ತಪ್ಪೇ ಮಾಡಲಿಲ್ಲ ಈ ಕೇಸಲ್ಲಿ. ನಿಯರ್ ಬೈ 100 ಮೇಲೇ ಇದ್ರಂತೆ. CCTV ಫೂಟೇಜ್ ಕೂಡ ಕಳ್ಸಿಕೊಟ್ಟಿದ್ದೀನಿ ನಾನು ಇಮೇಲ್ ಮುಖಾಂತರ. ಈ ಥರ ಬಂದಿದ್ದಾರೆ, ಈ ಥರ ಬ್ಯಾಡ್ ವರ್ಡ್ಸು, ಬಾಗಿಲು ತೆಗಿ ಅನ್ನೋದು, ನನ್ನೂ ಬೈದು ಯಾವ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸರ್. ಹ್ಯೂಮನ್ ರೈಟ್ ಕಳಿಸ್ಕೊಟ್ಟಿದ್ದೀವಿ ಆಲ್ರೆಡಿ ಲೆಟರ್ ಎಲ್ಲ ಇದ್ರ ಬಗ್ಗೆ. ಯಾವ ಮಹಿಳಾ ಆಯೋಗಕ್ಕೆ ಇನ್ನೂ ಕಳಿಸ್ಲಿಲ್ಲ ಸರ್, ಇದ್ರ ಬಗ್ಗೆ ಇವಾಗ ಕಳಿಸ್ಕೊಡ್ಬೇಕು ಮಹಿಳಾ ಆಯೋಗ. ಈ ಥರ ಎಲ್ಲ ಮಾಡ್ತಿದ್ದಾರೆ. ಮಹಿಳಾ ಆಯೋಗ ಕೊಟ್ಟರು ಮತ್ತೆ ಅದು ರಿಟರ್ನ್ ಇದಾಗಲ್ಲ ಸರ್. ನಾವೇ 2-3 ಸರಿ ಹಾಕಿದ್ದೀವಿ, ಏನು ರೆಸ್ಪಾನ್ಸ್ ಬಂದಿಲ್ಲ. ನಮ್ಗೆ ಇದೊಂದು FIR ಮಾಡಲೇಬೇಕು ಸರ್, ಯಾಕಂದ್ರೆ ಅವ್ರು ಮಾಡಿರೋ ಮಾಡ್ತೀವಿ. ಕಳೆದ 2025ನೇ ಇಸ್ವಿಯಲ್ಲಿ ಒಂದು ಸರ್ವಮಂಗಳ ವಿಠಲಾಚಾರ್ಯ ಅಂತೇಳಿ ಒಂದು ಪ್ರಕರಣ ಆಯಿತು ಆನೇಕಲ್ಲಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ KRS ಪಾರ್ಟಿ ಅವರ ಬೆಂಬಲ ತಗೊಂಡು ಏನು ಚಿನ್ನ ಕೊಡಿ ಅಂತೇಳಿ ಮಾನ್ಯ ತಿಪ್ಪೇಸ್ವಾಮಿ ಇನ್ಸ್ಪೆಕ್ಟ್ರು ಇಷ್ಟು ಗೋಲ್ಡ್ ಕೊಡಬೇಕಂತೇಳಿ ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ KRS ಪಾರ್ಟಿ ಮುಖಂಡರೆಲ್ಲ ಅಲ್ಲಿ ನಿಂತು ಹ್ಯೂಮನ್ ರೈಟ್ಸ್ನ ಕರ್ಕೊಂಡೋಗಿ ಆರೋಪಿ ಒಳಗಡೆ ಇರೋದನ್ನ ಗೊತ್ತು ಮಾಡಿದ ನಂತರ ಅವ್ರು ಎಂಡೋಸ್ಮೆಂಟ್ ಕೊಟ್ಟರು, ಈ ರೀತಿ ಅಕ್ರಮ ಬಂಧನಲ್ಲಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಅವ್ರನ್ನ ಆರೋಪಿನ ಬಿಟ್ಟು ಕಳಿಸಿದ ಮಾರನೇ ದಿನ ನಮ್ಮ ಮೇಲೆ ಒಂದು FIR ಆಗುತ್ತೆ. ಆ FIR ಆಗುತ್ತೆ. FIR ಅಲ್ಲಿ ಏನು ಹೇಳ್ತಾರೆ, ಈ ರೀತಿ ಕರ್ತವ್ಯಕ್ಕೆ ಅಡ್ಡಿ 353 ಸೆಕ್ಷನ್ 353 ಏನು ಹೇಳುತ್ತೆ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿನ ನಾವು ತಡೆದು ಅವ್ನು, ಫಾರ್ ಎಕ್ಸಾಂಪಲ್ ನಾನು ಬೀಯಿಂಗ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ನಾನು ಏನೋ ಒಂದು ಆರ್ಡರ್ ಮಾಡಲಿಕ್ಕೆ ನಾನು ಬಿಡ್ತಾ ಇಲ್ಲ, ನಾನು ಫೋರ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ತಡಿತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ 353 ಯೂಸ್ ಮಾಡಬೇಕು. ಅನ್ವಾಂಟೆಡ್ ಆಗಿ 353 ಆಗ್ತಾರೆ. ಅದೊಂದು ಇನ್ಸಿಡೆಂಟು. ಅದಾಗಿದ್ದಾದಮೇಲೆ ಮೇಡಮ್ ಅವ್ರು ಹೇಳಿದ್ರು, ಏನು ಲೇಡಿ ಯಾರಮ್ಮ ಅದು ಬಬಿತಾ ಅವರು ಸರ್ಚ್ ವಾರೆಂಟ್ ಇದ್ದರೆ ಮನೆಗೆ ಬಂದರು ಅಂತೇಳಿ. ಈ ಇನ್ಸಿಡೆಂಟ್ ಏನು ಅಂದರೆ, ಮೆಟ್ರಿಕಾಲಜಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರುವಂಥ ಸೀಮಾ ಅಲಾಂಗ್ ವಿತ್ ಅವ್ರ ಜೊತೆಗೆ ಕೆಲವೊಂದು ಅಧಿಕಾರಿಗಳು ನಮ್ಮ ಚಂದಾಪುರ ಟು ಅತ್ತಿಬೇಲೆ ಹೈವೇಯಲ್ಲಿ ದೀಪಾವಳಿ ಸೀಸನ್ನಲ್ಲಿ ಪಟಾಕಿಗಳು ಮಾಡೋದು ಸರ್ವೇ ಸಾಮಾನ್ಯ. ಆ ಪಟಾಕಿ MRPಗಳು ಏನಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಗೊತ್ತಿರೋ ವಿಚಾರ. ಈ ಗೊತ್ತಿರೋ ವಿಚಾರದಲ್ಲಿ ಇವರೇನು ಮಾಡ್ತಾರೆ, ಗಾಡಿಯಲ್ಲಿ ಸುಮಾರು ಒಂದು 10 ಬಾಕ್ಸ್ಗಿಂತ ಹೆಚ್ಚು ಪಟಾಕಿಗಳನ್ನು ತುಂಬಿಕೊಂಡಿರ್ತಾರೆ. ಏನಕ್ಕೆ ತುಂಬಿಕೊಂಡಿದ್ದೀರಾ, ಸರ್ಕಾರಿ ವಾಹನದಲ್ಲಿ, ನನ್ನ ವಾಹನದಲ್ಲಿ ನೀವೇನು ತುಂಬ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇಷ್ಟೇ ಕ್ವಶನ್ ಕೇಳಿ. ಈ ಕ್ವಶನ್ ಕೇಳೋದಕ್ಕೆ ಪಬ್ಲಿಕ್ ಎಲ್ಲ ಸರೌಂಡಿಂಗ್ ಆಗ್ತಾರೆ. ಸರೌಂಡಿಂಗ್ ಆಗಿದ್ದಾದಮೇಲೆ ಆ ವಿಡಿಯೋ ಸುಮಾರು ಮಾಧ್ಯಮಗಳಲ್ಲಿ, ತಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ, ಇದು ತುಂಬ ವೈರಲ್ ಆಗುತ್ತೆ. ವೈರಲ್ ಆದಮೇಲೆ ಆಕೆ ಏನು ಮಾಡ್ತಾಳೆ, ಆಕೆ ಡ್ರೈವರ್ ಥ್ರೂ ಬಂದು ಇಲ್ಲಿ ನಮ್ಮ ಮಹಾಜನ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಏನು ಮಾಡಿದ್ರೆ 353 ಸರ್ಕಾರಿ ಕರ್ತವ್ಯಕ್ಕೆ ತಡೆ. ಎಲ್ಲಾಯಿತು ಸರ್ಕಾರಿ ಕರ್ತವ್ಯಕ್ಕೆ ತಡೆ? ಇದೊಂದು ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಆಗಿದ್ದಾದಮೇಲೆ ಇಲ್ಲಿ ನಮ್ಮ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ನವೆಂಬರಲ್ಲಿ ನಮ್ಮ ಸೂರತ್ ಸಿಟಿ ಇನ್ಸ್ಪೆಕ್ಟ್ರು ಗೋಲ್ಡ್ ಇನ್ಸಿಡೆಂಟ್ ಗೊತ್ತಿದೆ. ಇದಕ್ಕೆ ಮುಂಚೆ ಕಬ್ಬಿಣದ ಇನ್ಸಿಡೆಂಟು. ರೀಸೆಂಟಾಗಿ ಆನೇಕಲ್ಲಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಒಂದು ಅಕ್ರಮ ನಡೀತು ಅಂತ ತಮಗೆಲ್ಲ ಗೊತ್ತಿದೆ. ಈ ಸ್ಕ್ಯಾನಿಂಗ್ ಸೆಂಟ್ರ್ ಇನ್ಸಿಡೆಂಟ್ ಪ್ರಕರಣ ಮುಚ್ಚಾಗಲಿಕ್ಕೆ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು, ಕೇಳಿಸ್ಕೊಳ್ಳಿ ತಿಪ್ಪೇಸ್ವಾಮಿ ಅವರೇ, ನೀವು ಮಾತಾಡೋ ಆಡಿಯೋ ನನ್ನ ಹತ್ರ ಇದೆ. ಪಾಪ ಆ ಅಮಾಯಕ ಹೆಣ್ಮಕ್ಳಿಗೆ 10 ಲಕ್ಷ ರೂಪಾಯಿ ನೀವು ದುಡ್ಡು ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡೋಗ್ಬಿಟ್ಟು ಹೈಕೋರ್ಟಲ್ಲಿ ಕ್ವಾಶ್ ಪಿಟಿಷನ್ ಮೂವ್ ಮಾಡಿಸ್ಬಿಟ್ಟು ಈ ರೀತಿ ಮಾಡ್ತಿರಲ್ಲ. ಆ ಜಯಕುಮಾರ್ ಯಾರಿದ್ದಾರೆ ಸ್ಕ್ಯಾನಿಂಗ್ ಸೆಂಟರ್ ರೇಡಿಯಾಲಜಿಸ್ಟು, ಕೇಳಿಸ್ಕೊಳ್ಳಿ ವಿಡಿಯೋಲಿ. ಈ ನಿಮ್ಮ ಗೊಟ್ಟು ಬೆದರಿಕೆಗಳೆಲ್ಲ ಆಗಲ್ಲ. ಪಾಪ ಆ ಇನ್ಸಿಡೆಂಟಲ್ಲಿ ಏನಾಯ್ತಂದರೆ, ಆ ಹೆಣ್ಮಗಳನ್ನ ಮತ್ತು ಅವ್ರ ಮಕ್ಕಳನ್ನ ಗಾಡಿಯಲ್ಲಿ ಕರ್ಕೊಂಡೋಗ್ಬಿಟ್ಟು ಹೈಕೋರ್ಟ್ ಆವರಣದಲ್ಲಿ ಇಟ್ಕೊಂಡು ಆ ಅಮ್ಮನಿಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಕೈಗೆ. ಕೊಟ್ಟುಬಿಟ್ಟು ಏನು ಮಾಡಿದ್ದಾರೆ, ಆಕೆ ಇಬ್ಬರು ಮಕ್ಕಳನ್ನ ಅದೇ ಗಾಡಿಯಲ್ಲಿ ಇಟ್ಕೊಂಡು ನೀನು ಒಳಗಡೆ ಸೈನ್ ಮಾಡಿ ಬಂದು ದುಡ್ಡು ತೊಗೊಂಡೋದ್ರೆ ನಿನ್ನ ಮಕ್ಕಳು ಸೇಫಾಗಿ ಸಿಗ್ತಾರೆ, ಇಲ್ಲದಿದ್ದರೆ ನಿನ್ನ ಮಕ್ಕಳು ನಾವೇನು ಮಾಡ್ತೀವಿ ಗೊತ್ತಿಲ್ಲ ಅಂತೇಳಿ ಈ ರೀತಿ ಧಮಕಿ ಹಾಕಿ. ಯಾರು ಸ್ಕ್ಯಾನಿಂಗ್ ಸೆಂಟರ್ ಅವರ ರಿಲೇಟಿವ್ಸು, ಜಯಕುಮಾರ್ ರಿಲೇಟಿವ್ಸು. ಈ ಇನ್ಸಿಡೆಂಟು ಇದು ನಮ್ಮ 16ನೇ ತಾರೀಕು ನಿಮಗೆ ಯೂಟ್ಯೂಬಲ್ಲಿ ನೋಡಿದ್ರೆ ಆ ವಿಡಿಯೋ ಸಹ ಸಿಗುತ್ತೆ. ಮೊನ್ನೆ ನಾಗಪ್ರಸನ್ನ ಸಾಹೇಬರು ಅಲೋ ಮಾಡಿಲ್ಲ, ಏನು ಇದರಲ್ಲಿ ಸೆಟಲ್ಮೆಂಟ್ ಏನು ಮಾಡ್ಕೊತೀರಾ ಈ ರೀತಿ ಕೇಳ್ತಾರೆ. ಏನು ಇದರಲ್ಲಿ ಸೆಟಲ್ಮೆಂಟ್, ಏನು ಕಡಿಮೆ ಮಾಡಿದ್ದಾನೆ, ಎಲ್ಲ ಮಾಡಿಬಿಟ್ಟಿದ್ದಾನೆ ಸ್ಕ್ಯಾನಿಂಗ್ ಹೆಸರಲ್ಲಿ ಅಂತೇಳಿ. ಇಂಥ ಸ್ಕ್ಯಾನಿಂಗ್ ಸೆಂಟರ್ಗಳನ್ನೇ ಡೆವಲಪ್ಮೆಂಟ್ ಮಾಡೋ ಉದ್ದೇಶದಿಂದ ನೀವು ದುಡ್ಡು ತೊಗೊಂಡು ಏಸಿಗೆ ತಗೊಂಡು ಇಂಥವ್ರನ್ನ ಆರೋಪಿಗಳನ್ನ ನೀವು ಆಚೆ ಬಿಟ್ಕೊಟ್ಟು ಡಿಫಾಲ್ಟ್ ಬೇಲ್ ಆಗಲಿಕ್ಕೆ ಕೋಆಪ್ರೇಟ್ ಮಾಡ್ತಾರೆ. 90 ಡೇಸಲ್ಲಿ ಚಾರ್ಜ್ ಶೀಟ್ ಹಾಕಲ್ಲ.
ಡಿಲೇ ಮಾಡ್ತಾರೆ. ಡಿಲೇ ಮಾಡಿ ಇಂಥವ್ರನ್ನೆಲ್ಲ ನೀವು ಸಹಕಾರ ಮಾಡಿಕೊಂಡು ಹೆಣ್ಮಕ್ಳಿಗೆ ಶೋಷಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಯಾರು ಸಹಾಯ ಮಾಡ್ತಾರೆ ಹೆಣ್ಮಕ್ಳಿಗೆ? ನಮ್ಮಲ್ಲಿ ಬೆಂಗಳೂರಲ್ಲಿ ಈಗ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಂತ ಸಪ್ರೇಟ್ ಸೆಲ್ಸ್ ಇದೆ. ನಮ್ಮಲ್ಲಿ ರೂರಲಲ್ಲಿ ಎಲ್ಲಿದೆ? KRS ಪಾರ್ಟಿ ಇವತ್ತು ಕಡಾಖಂಡಿತವಾಗಿ ಡಿಮ್ಯಾಂಡ್ ಆಗಿ ಕೇಳ್ತಿದೆ. ಪ್ರತಿ ರೂರಲ್ ವಿಲೇಜಸ್ಗೆ ಎಲ್ಲಿದೆ ಒಂದೊಂದು ಮಹಿಳಾ ಪೊಲೀಸ್ ಠಾಣೆ ಬೇಕೇ ಬೇಕಾಗಿದೆ ನಮಗೆ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಠಾಣೆಗಳಲ್ಲಿ ಹೋದರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಕಂಪ್ಲೇಂಟ್ಸ್ ತೊಗೊಳಲ್ಲ, ನಾಳೆ ಬಾ ಅನ್ನೋ ಕತೆ ಹೇಳ್ತಾರೆ. ಅಧಿಕಾರಿಗಳಿರಲ್ಲ. ಅಧಿಕಾರಿಗಳಿದ್ರು ಏನಿದೆ, ನಮ್ಮಲ್ಲಿ ಇಲ್ಲಿ ಒಂದು ACP ಆಫೀಸ್ ಇದೆ. ಇಲ್ಲಿ ಬೆಂಗಳೂರು ರೂರಲ್ ACP ಆಫೀಸ್ ಇದೆ. ACP ಆಫೀಸಲ್ಲಿ ನಮ್ಮ ಎಲ್ಲ ಪೊಲಿಟಿಕಲ್ ಸೆಟಲ್ಮೆಂಟ್ಸ್ ಎಲ್ಲ ಆಗ್ತಿದೆ ಅಂದರೆ ACP ಆಫೀಸ್ ಪಕ್ಕದಲ್ಲಿ ACP ಒಂದು ಮನೆ ಕೊಟ್ಟಿದ್ದಾರೆ. ಆ ಮನೆಯಲ್ಲಿ ರಾಜಾರೋಷವಾಗಿ ನಮ್ಮ ಶಾಸಕರು PAಗಳಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲೇ ಇರ್ತಾರೆ ಸೆಟಲ್ಮೆಂಟ್ಸ್ಗೆ. ಸಿವಿಲ್ ಮ್ಯಾಟ್ರಸ್ನ ತೊಗೊಂಡೋಗಿ ACP ಲೆವೆಲಲ್ಲಿ ಸೆಟಲ್ಮೆಂಟ್ಗಳೇನು ಮಾಡ್ಕೊತೀರಾ? ಯಾರು ನಿಮ್ಮ ಪವರ್ ಕೊಟ್ಟಿದ್ದು? ಒಬ್ಬ ವಕೀಲರು ಅಥವಾ ಒಬ್ಬ ಮಹಿಳೆ ಹೋಗಿ ಠಾಣೆಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಕುಣಿಸಿ ಮಾತಾಡೋ ಸೌಜನ್ಯಗಳಿಲ್ವಾ ನಿಮಗೆ? ಸರ್ಕಾರಿ ಕಚೇರಿ ಸ್ವಾಮಿ, ಅದು ನಿಮ್ಮ ಕಚೇರಿ, ಪರ್ಸ್ನಲ್ ಹೋಮ್ ಅಲ್ಲ ಅದು. ಪರ್ಸ್ನಲ್ ಕಚೇರಿಗಳಾದರೆ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ಸರ್ಕಾರಿ ಅಧಿಕಾರಿ ಕಾಕಿ ಹಾಕ್ಕೊಂಡು ನೀವು ಬಂದಿದ್ದೀರಾ ಅಂದರೆ ಅವತ್ತು ನೀವು ಕರ್ತವ್ಯದಲ್ಲಿ ನಿರತರಾಗಿರಬೇಕು. ಯಾರಾದರೂ ಏನು ತೊಂದರೆ ಏನು ಬರ್ತಾರೆ ಅವ್ರನ್ನ ಫಸ್ಟು ನೋಡಬೇಕು. ಅದು ಬಿಟ್ಬಿಟ್ಟು ಏನು FIR ಆದರೆ ಎಷ್ಟು ಕೊಡಬೇಕು, NC ಆದರೆ ಎಷ್ಟು ಕೊಡಬೇಕು, ಮತ್ತು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಇಷ್ಟು ಕೊಡಬೇಕು, ಗಾಡಿ ರಿಲೀಸ್ಗೆ ಇಷ್ಟು ಕೊಡಬೇಕು, ಪ್ರತಿಯೊಂದಕ್ಕೂ ದುಡ್ಡು ಕೊಡೋಂಗಿದ್ರೆ ಠಾಣೆಗಳನ್ನು ಖಾಸಗೀಕರಣ ಮಾಡಿಬಿಡಿ. ಒಂದು ಬೋರ್ಡ್ ಲಿಸ್ಟ್, ಚೆಕ್ ಲಿಸ್ಟ್ ಹಾಕ್ಬಿಡಿ. ದುಡ್ಡು ಕೊಟ್ಟು ಸರ್ವಿಸ್ ತೊಗೊಂಡು ಹೋಗ್ತಾರೆ. ಅಷ್ಟೊಂದು ಕೆಟ್ಟೋಗಿದ್ದೀವ? ಪ್ರಜಾಪ್ರಭುತ್ವ ಸ್ವಾಮಿ ಇದು. ನಾವು ಓಟ್ ಹಾಕಿ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ನಿಮ್ಗೆ ಸ್ಯಾಲ್ರೀಸ್ ಬರೋದು. ಈ ರೀತಿ ಏನು ಪ್ರಜೆಗಳಿಗೆ ತೊಂದರೆ ಆಗೋ ಯಾವುದೇ ಕೆಲಸಕ್ಕೆ ನಮ್ಮ KRS ಪಕ್ಷ ಪ್ರತಿಯೊಂದು ದಿನ ನಿಂತಿರುತ್ತೆ, ಮುಂದೆನೂ ನಿಂತಿರುತ್ತೆ. ಈ ರೀತಿ ನಮ್ಮ ಹೋರಾಟಗಳನ್ನ ಅಡ್ಡ ಹಾಕೋದಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಿರುವಂಥ ಕಾನ್ಸ್ಟಿಟ್ಯೂಷನ್ನು ನಮಗೆ ಪ್ರತಿಯೊಂದು ಸಾಂವಿಧಾನಿಕ ಹಕ್ಕುಗಳನ್ನು ಕೊಟ್ಟಿದೆ. ಇಂಥ ವಿಚಾರದಲ್ಲಿ ನೀವು ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಸುಳ್ಳು ಪ್ರಕರಣಗಳಾಗ್ತಾ ಇದ್ದರೆ ಕಾನೂನು ಕಣ್ಮುಚ್ಕೊಂಡು ಕುತ್ಕೊಳಲ್ಲ. ನೀವು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗದೇ ಇರೋದಿಲ್ಲ. ಇವಾಗಂತ ನನ್ನ ಮಾತು. ಆನಂದ್ ಟಾರ್ಗೆಟ್ ಮಾಡ್ತಾರೆ ಅಲ್ವಾ? ಯಾಕೆ ಇವರು KRSನೇ ಟಾರ್ಗೆಟ್ ಮಾಡೋದು? ಇವಾಗ ಮಹೇಶ್ ರೆಡ್ಡಿ ಮನೆ ಹತ್ರ ಹೋದ್ರು. ಇವಾಗ ನಾವು ಮಹಿಳಾ ಅಧ್ಯಕ್ಷ ನಾವು ಇದ್ದೀವಿ. ನಮ್ಮ ಮನೆ ಹತ್ರನೂ ನಾಳೆ ಹಂಗೆ ತಾನೇ ಇವ್ರು ಬರೋದು. ಅವ್ರ ಮೇಲೆ ಯಾಕೆ ರಾಘವೇಂದ್ರ ಸರ್ ಕ್ರಮ ತಗೊಂತ ಇಲ್ಲ? ನೆಕ್ಸ್ಟ್ ಅವ್ರ ಮೇಲೆ ಇವಾಗ FIR ಅವ್ರು ಹಾಕ್ಲೇಬೇಕು. ಇಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ, ಬಿಡಲ್ಲ. ನಾವು ಸ್ಟೇಷನ್ ಹತ್ರ ಹೋಗಿ ಎಲ್ಲ ಲೇಡೀಸು ಜೆಂಟ್ಸು ಎಲ್ಲ ಹೋಗಿ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಇವಾಗ ಅವ್ರ ಮನೆ ಹತ್ರ ಹೋಗ್ತಾರೆ, ನಾಳೆ ನಮ್ಮ ಮನೆ ಹತ್ರ ಬರ್ತಾರೆ, ನಾಳೆ ಶೋಭಾಮನ್ ಮನೆ ಹತ್ರ ಹೋಗ್ತಾರೆ. ನಾವು ಹೋಗಿ ನ್ಯಾಯ ಮಾಡೇ ಮಾಡ್ತೀವಿ. ಪೊಲೀಸ್ ಅವರು ಎಲ್ಲೇ ಒಂದು ಸಿವಿಲ್ ಮ್ಯಾಟ್ರಿಗಾಗಲಿ ನಾವೇನ ಅಧಿಕಾರಿ ಹತ್ರ ಮಾತಾಡ್ತಾ ಇದ್ರೆ ಅಲ್ಲಿಗೆ ಬರ್ತಾರೆ. ಏನಮ್ಮ ನೀವು ಹಂಗೆ ಕರ್ಸ್ಬಿಡ್ತಾರೆ ಪೊಲೀಸ್ ಅವ್ರನ್ನ. ಆನೇಕಲ್ ಪೊಲೀಸ್ ಅವರು ಹಂಗೆ ಬಂದ್ಬಿಡ್ತಾರೆ. ನಾವೇನು ಒಂದು ಅಧಿಕಾರಿ ಇವಾಗ ನಂದೇ ಜಮೀನು ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದನ್ನಾಗಿ ನಾವು ಒಂದು ಖಾತೆನೋ ಏನೋ ಮಾಡ್ತಾ ಇದ್ರೆ ಅರ್ಜಿ ಕೊಟ್ಟು ಯಾಕೆ ಸರ್ ಇದು ಮಾಡಲ್ಲ ನೀವು, ಯಾಕೆ ಇಷ್ಟು ಇದು ಮಾಡ್ತೀರಾ ಅಂತ ನಾವು ಕೇಳೋಕೋದ್ರೆ ಹಂಗೆ ಪೊಲೀಸ್ ಅವರು ತಾಲೂಕು ಆಫೀಸ್ಗೆ ಬಂದ್ಬಿಡ್ತಾರೆ. ಯಾವಾಗಲೂ ಹಂಗೆ ಮಾಡ್ತಾರೆ. ಇವ್ರು ಯಾಕೆ ಈ ಥರ? ಗೃಹ ಮಂತ್ರಿ ಸರ್ ನಾವು ಹೇಳ್ತಾ ಇರೋದು ಏನು ಅಂದರೆ, ನಮಗೆ ಲೇಡೀಸ್ಗೆ ರಕ್ಷಣೆ ಇಲ್ಲ, ನೀವು ರಕ್ಷಣೆ ಕೊಡಲೇಬೇಕು. ನಾವು ನೆಕ್ಸ್ಟು ನಿಮ್ಮ ಆಫೀಸ್ ಹತ್ರ ಬಂದು ಮನವಿ ಪತ್ರ ನಾವು ಬರ್ಕೊಂಡ್ಬಂದು ನಾನೇ ಕೊಡ್ತೀನಿ. ಎಲ್ಲ ಹೆಂಗಸರು ಬರ್ತೀವಿ ಅಲ್ಲಿಗೆ ಆಫೀಸ್ ಹತ್ರ, ಅಲ್ಲೇ ಕುತ್ಕೊತೀವಿ. ಇಲ್ಲ KRS ಅವ್ರಿಗೆ ವಿಡಿಯೋ ಮಾಡಬಾರ್ದು, ನಾವು ಎಲ್ಲಿ ಸ್ಟೇಷನ್ಗೆ ಹೋಗ್ಲಿ ಎಲ್ಲಿ ಹೋಗ್ಲಿ ವಿಡಿಯೋ ಮಾಡಬಾರ್ದು ಅಂತ ನೀವು ಹೇಳ್ತೀರಾ. ಮತ್ತು ಅವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಹೆಂಗಸರನ್ನ ರಾವೆ ಇದು ಏನೋ ಹೋಗೆ ಬಾರೆ ಇದೆಲ್ಲ ಮಾತಾಡ್ತಾರೆ. ಅದ್ರಿಗೆ ಯಾರು ಮನೆ? ಇದೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ಬೋದ ಒಂದು ಹೆಂಗಸನ್ನ? ಇಲ್ಲಾಂದರೆ ಮೊನ್ನೆ ಒಬ್ಬರು ಮೀನಾರೆಡ್ಡಿ ಅಂತ ಇದ್ರು, ಅವ್ರು ಸ್ಟೇಷನ್ಗೆ ಹೋದ್ರೆ ಅವ್ರ ಹತ್ರ ಮೊಬೈಲ್ ಕಿತ್ಕೊಂಡು ಅವ್ರು ವಿಡಿಯೋ ಮಾಡ್ತಾ ಇದ್ರೆ ಡಿಲೀಟ್ ಮಾಡಿ ಎಲ್ಲ ಇಕ್ಕಿದ್ದಾರೆ. ಯಾರು ಅರುಣ್ ಅಂತ ಕಿತ್ಕೊಂಡ್ರು, ಫೋನು ಕಿತ್ಕೊಂಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿದ್ರು. ಈ ಥರ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಅತ್ಬೇಲ್ ಸ್ಟೇಷನಲ್ಲಿ ನಡೀತಾ ಇದೆ. ಇವಾಗ ಅದ್ರಿಗೆಲ್ಲ ಗೃಹ ಮಂತ್ರಿ ಏನು ನಮಗೆ ನ್ಯಾಯ ಕೊಡಿಸ್ತಾರೋ ಕೊಡಲಿ ಹೆಂಗಸ್ರಿಗೆಲ್ಲ. ಇಲ್ಲ ಅಂದರೆ ನಾವು ಹೋಗಿ ಆಫೀಸ್ ಹತ್ರ ಕೂತ್ಕೊತೀವಿ. ಇನ್ನೊಂದು ವಿಚಾರ, ಮೊನ್ನೆ 21ನೇ ತಾರೀಕು ಇದೇ ಇನ್ಸಿಡೆಂಟ್ ರಿಲೇಟೆಡ್ ಆಗಿ ನಮ್ಮ ಮಹಿಳಾ ಪಕ್ಷದ ಮಹಿಳಾ ಮುಖಂಡರೆಲ್ಲ SP ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ SP ಅವರು ಧಮಕಿ ಹಾಕ್ತಾರೆ. ಏನಂತ, ನಿಮ್ಮ KRS ಪಾರ್ಟಿ ಅವ್ರನ್ನ ನಾನು ಬಿಡಲ್ಲ, ನನ್ನ ವೆಹಿಕಲ್ನೇ ಅಡ್ಡ ಹಾಕ್ತೀರಾ ನೀವು ಅಂತೇಳಿ. ಇನ್ಸಿಡೆಂಟ್ ಏನಾಗಿದೆ, ನೆಲಮಂಗಲ ಔಟರ್ ಏರಿಯಾ ಅಲ್ಲಿ ಇವರೊಂದು ಪರ್ಸ್ನಲ್ ಕೆಲಸಕ್ಕೆ ಸರ್ಕಾರಿ ವಾಹನ ತಗೊಂಡೋಗಿರ್ತಾರೆ.
ಈ ರಿಲೇಟೆಡ್ ಆಗಿ ನಮ್ಮ ಪಕ್ಷದ ನೆಲಮಂಗಲದ ಕಾರ್ಯಕರ್ತರು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹರಿಬಿಟ್ಟಿರ್ತಾರೆ. ಈ ವಿಚಾರವಾಗಿ ಎಸ್ ಪಿ ಅವರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ KRS ಪಾರ್ಟಿನ. ನೋಡಿ ಮಾನ್ಯ ಚಂದ್ರಕಾಂತ್ ಎಸ್ ಪಿ ಅವರೇ, ನಿಮ್ಮ ಏನೇ ಪರ್ಸ್ನಲ್ ಗ್ರಜ್ ಇದ್ದರೂ ಪರ್ಸ್ನಲ್ ಆಗಿ ತಗೊಳ್ಳಿ. ನೀವು ಸರ್ಕಾರಿ ಅಧಿಕಾರಿ ಇದ್ದೀರಾ, ನೀವು ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ವಾಹನವನ್ನು ಬಳಸಿ. ನಿಮ್ಮ ಖಾಸಗಿ ಏನಾದರೂ ಕೆಲಸ ಇತ್ತು ಅಂದರೆ ಖಾಸಗಿ ವಾಹನ ಬಳಸ್ಕೊಬೋದು. ನೀವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಇದೇ ಮಾಡ್ತಿದ್ದಾರೆ. ಇದೇ ಚಂದಾಪುರ ಟೌನಲ್ಲಿ 2022-23ನೇ ಇಸ್ವಿಯಲ್ಲಿ ಮರಿತಿಪ್ಪೇಗೌಡರ ಮಗ ಅವ್ರ ಪರ್ಸ್ನಲ್ ವೆಹಿಕಲ್ ತೊಗೊಂಬಂದು ಇಲ್ಲಿ ಶಾಪಿಂಗ್ ಬರ್ತಾರೆ ನಮ್ಮ ರಿಲಯನ್ಸಲ್ಲಿ. ನಿಮ್ಗೆ ಏನೇ ಇರಲಿ ಸ್ವಾಮಿ, MLAಗಳು MP ಗಳು ಯಾರೇ ಇರಲಿ, ನಿಮ್ಮ ಪರ್ಸ್ನಲ್ ವೆಹಿಕಲ್ ತೊಗೊಂಡೋಗಿ ನೀವೆಲ್ಲಾದರೂ ಹೋಗಿ, ನಿಮ್ಗೆ ಯಾರು ನಿಮ್ಗೆ ಯಾವ ವೀಡಿಯೋನೂ ಮಾಡಲ್ಲ, ಏನೂ ಮಾಡಲ್ಲ. ನೀವು ಸರ್ಕಾರಿ ವಾಹನ ಅಂತ ಬಂತು ಅಂದರೆ ಯಾರ್ದು? ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ನೆಪೋಲಿಯನ್ ರಾಜ್ಯ ಅಲ್ಲ ಇದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಲಿಕ್ಕೆ. ನಮ್ಮ ಟ್ಯಾಕ್ಸ್ ತೆರಿಗೆ ದುಡ್ಡು, ಪ್ರತಿಯೊಬ್ಬರ ತೆರಿಗೆ ದುಡ್ಡಿಂದ ನೀವು ಆ ವಾಹನದಲ್ಲಿ ಬಳಸುವ ಇಂಧನ ಇರ್ಬೋದು, ವಾಹನ ಇರ್ಬೋದು, ನೀವು ಈವನ್ ಪಂಚರ್ ಆದರೆ ಪಂಚರ್ ಹಾಕ್ಸೋ ಪಂಚರ್ ಟೂಲ್ ಸಹ ತೆರಿಗೆ ದುಡ್ಡಲ್ಲೇ ಆಗುವಂಥದ್ದು. ಬಳಸಿ. ಹಂಗೇನಾದರೂ ನಿಮ್ಮ ಖಾಸಗಿ ಸರ್ಕಾರಿ ವಾಹನ ಬಳಸಬೇಕಾದ್ರೆ ಅಟ್ಲೀಸ್ಟ್ ನೀವು ಲಾಗ್ ಬುಕ್ ಆದರೂ ಮೇಂಟೈನ್ ಮಾಡಬೇಕಲ್ಲ. ಲಾಗ್ ಬುಕ್ಕು ಮೇಂಟೈನ್ ಮಾಡಲ್ಲ, ಏನೋ ಮೇಂಟೈನ್ ಮಾಡ್ತೀರಿ, ರೀತಿ ಮಾಡ್ತಿರ್ತೀರ ನೀವು. ಇದು ಕಾನೂನಾತ್ಮಕವಲ್ಲ, ಕಾನೂನು ಕಣ್ಣು ಮುಚ್ಕೊಂಡು ಕುತ್ಕೊಳಲ್ಲ. ನೀವು ಯಾವುದೇ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಸಬ್ಜೆಕ್ಟ್ ಗೊತ್ತಲ್ಲ. ಈಗ ಮಹೇಶ್ವರನ್ ಅವ್ರ ಮೇಲೆ FIR ಹಾಕಿದ್ದಾರಲ್ವ, ನಾನು ಶೋಭಾ ಮಾತಾಡ್ತೀನಿ. ಮಹೇಶ್ವರನ್ ಅವ್ರ ಮೇಲೆ ಹಾಕಿದ್ದಾರಲ್ವ, ಅವ್ರ ಮನೆಗೆ ಹೋಗಿರೋದು, ಅವ್ರ ಮನೆಗೆ ಹೋಗಿದ್ದಲ್ವಾ, ಅವ್ರ ಮೇಲೆ FIR ಹಾಕ್ಬೋದಲ್ವ? ಇವಾಗ ಇವ್ರಿಗೆ ಹಾಕೋ ಬದಲು ಅವ್ರಿಗೆ ಹಾಕ್ಬೋದಾಗಿದ್ದಲ್ವ FIR? ಹಾಕೋ ತನಕ ನಾವು ಬಿಡಲ್ಲ, ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ. FIR ಇದು ಮಾಡಬೇಕು. ರೌಡಿಗಳು ಕಳಿಸಿ ದೌರ್ಜನ್ಯ ಮಾಡೋದು ಫ್ಯಾಮಿಲಿ ಮೆಂಬರ್ಸ್ ಇರುವಾಗ, ಸಂಸಾರದ ಜಾಗದ ಇರುವಾಗ ರೌಡಿಗಳನ್ನ ಕರೆಸಿ ಫ್ಯಾಮಿಲಿ ಮೆಂಬರು, ಮಕ್ಕಳು, ಮರಿಗಳು ಅವರು ಅದೇ ದಾರಿ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನೆಲ್ಲ ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಅಧಿಕಾರದಲ್ಲಿ ಇರೋರೆಲ್ಲನೂ ಈ ಥರ ಕಳಿಸ್ಲೇಬಾರ್ದು. ಪೊಲೀಸರು ಇನ್ನೊಂದೇನಂದರೆ ನಮ್ದೆಲ್ಲ ಫುಲ್ಲು ಅಲ್ಲೆಲ್ಲ ಮರ್ಡರ್ ಆಗೋಗಿದೆ, ಗಲಾಟೆ ನಡೀತಿದೆ, ಮರ್ಡರ್ ಆಗೋ ಸ್ಟೇಜ್ ಆದ್ರೂ ಕೂಡ ಕಂಪ್ಲೇಂಟ್ ಕೊಟ್ಟರು ಅವ್ರು ಯಾರು ರೆಸ್ಪಾಂಡ್ ಮಾಡಲ್ಲ. ಬರ್ತಾರೆ, ಇಲ್ಲಿ ಬರ್ತೀವಿ, ಅದಿಲ್ಲ, ವೆಹಿಕಲ್ ಇಲ್ಲ ಅನ್ನೋ ಸಿಲ್ಲಿ ರೀಸನ್ಸ್ ಕೊಟ್ಟಿರೋದಿದೆ. ಎಷ್ಟೊಂದು ಸತಿ ಕಂಪ್ಲೇಂಟ್ ಮಾಡಿದಾಗ ಪ್ರಾಬ್ಲಮ್ ಆಗ್ತಿದೆ ಅಂತ ಆ ಸಿಲ್ಲಿ ರೀಸನ್ಸ್ ಕೊಟ್ಟಿರೋದು ನಡೆದಿದೆ. ಅದು ನಮ್ಮ KRS ಎಲ್ಲ ಸೋಷಿಯಲ್ ಸರ್ವಿಸ್. ಬೇರೆಯವ್ರ ಕೆಲಸಕ್ಕೆ ನಾವು ಮಾಡೋದು, ನಮ್ಮ ಕೆಲಸಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ. ಬೇರೆಯವ್ರಿಗೆ ಮಾಡೋದಕ್ಕೆ ಹೋಗಿ ಎಲ್ಲರೂ FIRಗೆ ಹಾಕ್ಸ್ಕೊಳ್ಳೋದು. ಒಂದೊಂದು ಮೇಲೆ ಇಲ್ಲ ಅದು ಒಂದೊಂದು ಜನ ಮೇಲೆ 10, 7, 8, 10, 11 ಆ ಥರ ಇರುತ್ತೆ. ಸುಮ್ಮನೆ ಆಗ್ತಾರೆ. ಹೋದ್ರೆ ಸಾಕು ಆಫೀಸರಿಗೆ FIR ಹಾಕ್ತಾರೆ. ಏನು ಮಾಡ್ಬೇಕು ನಾವು? FIR ಬೇಕು. ಇವ್ರು ಏನಾದರೂ ಇದು ಮಾಡ್ತಾರಾ? ಏನಿಲ್ಲ ಅಲ್ವಾ? ಇಲ್ಲ ರೌಡಿಸಮ್ ಏನಾದರೂ ಮಾಡ್ತಾ ಇದ್ದೀವ ನಾವು? ರೌಡಿಸಮ್ ಏನು ಮಾಡ್ತಾ ಇಲ್ಲ ಅಲ್ಲ. ಯಾರಾದರೂ ಖಾತೆಗಳಿಗೆ ತಗೊಳಕ್ಕೆ ಹೋದ್ರೆ ಅವ್ರ ಹತ್ರ ದುಡ್ಡು ತಗೊಳ್ತಾರೆ. ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೇ FIRಗಳು ಇದು ಮಾಡ್ತಾರೆ. ಏನು ಮಾಡಬೇಕು? ಅಲ್ವಾ?